ಕೇಳುಗರೆಲ್ಲರಿಗೂ ವೀಣಾ ಪ್ರಮೋದ್ ಮಾಡುವ ನಮಸ್ಕಾರಗಳು. ವಿಕ್ರಮಾದಿತ್ಯನ ಸಿಂಹಾಸನ ಪುತ್ಥಳಿ ಕಥೆಗಳು ಮಾಲಿಕೆಯಲ್ಲಿ ಈ ದಿನ ಸಿಂಹಾಸನ ಪುತ್ಥಳಿ ಹೇಳಿದಂಥ 7ನೇ ಕಥೆಯನ್ನು ಕೇಳೋಣ. ಭೋಜರಾಜನು ಸಿಂಹಾಸನವನ್ನು 7ನೇ ಬಾರಿ ಹತ್ತಿ ಕೂರೋಕ್ಕೆ ಪ್ರಯತ್ನಿಸಿದ್ದ. ಆಗ ಈ ಕತೆ ಕೇಳಿ ಬಳಿಕ ಸಿಂಹಾಸನವನ್ನು ಏರಲು ನಿರ್ಧರಿಸುವಂಥ ಪ್ರತಿಮೆ ಕಥೆಯನ್ನು ಆರಂಭಿಸುತ್ತೆ. ಒಂದು ದಿನ ರಾಜ ವಿಕ್ರಮಾದಿತ್ಯ ತನ್ನ ಮಲಗುವ ಕೋಣೆಯಲ್ಲಿ ನಿದ್ರೆ ಮಾಡ್ತಾ ಇರ್ತಾನೆ. ಆಗ ಎಲ್ಲೋ ದೂರದಲ್ಲಿ ಯಾವುದೋ ಒಂದು ಹೆಂಗಸು ಅಳುತ್ತಿದ್ದುದು ಕೇಳಿಸುತ್ತೆ. ಆಗ ನಡುರಾತ್ರಿ ಸಮಯ. ಈ ಅವೇಳೆನಲ್ಲಿ ಯಾರು ರೋದಿಸ್ತಾ ಇರ್ಬೋದು, ಹೋಗಿ ನೋಡಿ ಬರೋಣ ಅಂತ ವಿಕ್ರಮಾದಿತ್ಯ ಅಳುವಿನ ದನಿಯನ್ನೇ ಹಿಡಿದು ಹೊರಟು ಹೋಗ್ತಾನೆ. ಹೆಂಗಸೊಬ್ಬಳು ನದಿಯ ಆಚೆ ದಡದಲ್ಲಿ ಅಳ್ತಾ ಇರ್ತಾಳೆ. ವಿಕ್ರಮಾದಿತ್ಯ ಈಜಿಕೊಂಡು ಹೋಗಿ ಆಕೆಯನ್ನು ಅಳಲು ಕಾರಣ ಏನು ಅಂತ ಕೇಳ್ತಾನೆ. ಆಕೆ ಅಳ್ತಾನೆ ತನ್ನ ಗಂಡ ಒಬ್ಬ ಕಳ್ಳ, ನಗರ ರಕ್ಷಕರು ಅವನನ್ನು ಬಂಧಿಸಿ ಮರಕ್ಕೆ ತಲೆ ಕೆಳಗಾಗಿ ಕಟ್ಟಿ ಹೋಗಿದ್ದಾರೆ ಅಂತ ಹೇಳ್ತಾಳೆ. ಅದಕ್ಕೆ ವಿಕ್ರಮಾದಿತ್ಯ ಎಷ್ಟೇ ಆಗಲಿ ಅವನ ಅಪರಾಧಿ, ಅವನಿಗೆ ಶಿಕ್ಷೆ ಆಗಲೇಬೇಕಲ್ವೇ ಅಂತಾನೆ. ಆ ಹೆಂಗಸು ಅದನ್ನು ಒಪ್ಪಿಕೊಂಡು, ನಾನು ಅವನ ಹೆಂಡತಿ, ಗಂಡನಿಗೆ ಊಟ ಇಡೋದು ಹೆಂಡತಿ ಕರ್ತವ್ಯ, ಆದರೆ ನನಗೆ ಎಟುಕದಂತೆ ಅವನನ್ನು ಮರಕ್ಕೆ ಕಟ್ಟಾಕಿದ್ದಾರೆ. ಅವನು ನಿನ್ನೆ ರಾತ್ರಿಯಿಂದ ಉಪವಾಸ ಇದ್ದಾನೆ. ಆತನಿಗೆ ಹೇಗೆ ಅನ್ನ ತಿನ್ನಿಸೋದು ಅಂತ ತಿಳಿದೇ ಅಳ್ತಾ ಇದ್ದೇನೆ ಎಂದಳು. ಆಗ ರಾಜ ಆ ಹೆಂಗಸಿಗೆ, ಇದಕ್ಕಾಗಿ ನೀನು ಚಿಂತಿಸಬೇಡಮ್ಮ, ನನ್ನ ಭುಜಗಳ ಮೇಲೆ ಕುಳಿತು ಅವನಿಗೆ ತಿನ್ನಿಸು ಅಂತ ಹೇಳ್ದ. ಆ ಹೆಂಗಸು ಒಬ್ಬಳು ಮಾಟಗಾತಿಯಾಗಿರ್ತಾಳೆ. ರಾಜನ ಭುಜಗಳ ಮೇಲೆ ನಿಂತುಕೊಂಡು ಮರಕ್ಕೆ ನೇತು ಬಿಟ್ಟಿದ್ದ ಮನುಷ್ಯನನ್ನೇ ತಿನ್ನತೊಡಗ್ತಾಳೆ. ತನ್ನ ಹೊಟ್ಟೆ ತುಂಬಿ ತಿಂದ ಬಳಿಕ ಅವಳು ಕೆಳಗಿಳಿದು, ನಿನ್ನ ಉಪಕಾರಕ್ಕೆ ಮೆಚ್ಚಿದ್ದೇನೆ, ನಿನಗೆ ಏನಾದರೂ ಕೊಡಬೇಕು ಅನಿಸಿದೆ, ಏನು ಬೇಕೋ ಕೇಳಿಕೋ ಅಂದ್ಲು. ವಿಕ್ರಮಾದಿತ್ಯ, ನಿನಗೇನಾದರೂ ಕೊಡಲೇಬೇಕು ಅನಿಸಿದ್ರೆ ನನಗೆ ಮಾಯಾ ಚೀಲನ ಕೊಡು ಅಂತ ಕೇಳ್ದ. ಅದಕ್ಕೆ ಆ ಹೆಂಗಸು, ಮಾಯಾ ಚೀಲ ನನ್ನ ಬಳಿ ಇಲ್ಲ, ಅದು ನನ್ನ ತಂಗಿ ವಶದಲ್ಲಿದೆ, ನನ್ನೊಡನೆ ಬಾ ಕೊಡಿಸ್ತೇನೆ ಅಂತ ಹೇಳಿ ರಾಜನನ್ನು ತನ್ನ ತಂಗಿ ಮನೆಗೆ ಕರ್ಕೊಂಡು ಹೋಗ್ತಾಳೆ. ತಂಗಿಗೆ ವಿಕ್ರಮಾದಿತ್ಯನನ್ನು ಪರಿಚಯ ಮಾಡಿಸಿ ಮಾಯಾ ಚೀಲನ ಅವನಿಗೆ ಕೊಡು ಅಂತ ಹೇಳ್ತಾಳೆ. ಮಾಟಗಾತಿ ತಂಗಿ ತನ್ನ ನಡುವಿಗೆ ಕಟ್ಟಿದ್ದ ಮಾಯಾ ಚೀಲನ ರಾಜನಿಗೆ ಕೊಟ್ಟು, ಈ ಚೀಲ ನೀನು ಬಯಸಿದ ತಿಂಡಿ ತಿನಿಸು ಪಾನೀಯಗಳನ್ನು ಕೊಡುತ್ತೆ ಅಂತ ಹೇಳಿ ಕೊಟ್ಲು. ರಾಜನು ಮಾಯಾ ಚೀಲವನ್ನು ಪಡ್ಕೊಂಡು ಅರಮನೆಗೆ ಹೊರಟ. ಆ ವೇಳೆಗಾಗಲೇ ಬೆಳಗಾಗ್ಬಿಟ್ಟಿತ್ತು. ನದಿಯಲ್ಲಿ ಸ್ನಾನ ಮಾಡಿ ದೇವರಿಗೆ ಪ್ರಾರ್ಥನೆ ಸಲ್ಲಿಸಿ ಅರಮನೆಯೊಳಗೆ ಹೋಗೋಣ ಅಂತ ಹೊರಟಾಗ ಒಬ್ಬ ಬ್ರಾಹ್ಮಣ ಅಲ್ಲಿಗೆ ಬಂದ. ಅವನು ತುಂಬ ಹಸಿದಿರ್ತಾನೆ. ತಿನ್ನೋಕೆ ತನಗೇನಾದರೂ ಬೇಕು ಕೊಡಿ ಅಂತ ಕೇಳ್ದ. ವಿಕ್ರಮಾದಿತ್ಯ, ಯಾವ ತಿಂಡಿ ತಿನಿಸು ಬೇಕೋ ಕೇಳ್ಕೋ ಅಂದ. ಬ್ರಾಹ್ಮಣನ ಬಾಯಲ್ಲಿ ನೀರೂರಿ ತನಗೆ ಬೇಕಾದ್ದೆಲ್ಲ ಕೇಳ್ದ. ರಾಜನು ಮಾಯಾ ಚೀಲಕ್ಕೆ ಆಜ್ಞೆ ಮಾಡಿ ಬ್ರಾಹ್ಮಣ ಬಯಸಿದ್ದೆಲ್ಲ ಸಿಗೋ ಹಾಗೆ ಮಾಡ್ದ. ಬ್ರಾಹ್ಮಣ ಹೊಟ್ಟೆ ಬಿರಿಯೋ ಹಾಗೆ ಎಲ್ಲವನ್ನ ತಿಂದು ತೇಗಿ ನೀರು ಕುಡಿದು ರಾಜನಿಗೆ, ಪ್ರಭು, ಊಟ ಹಾಕಿ ತೃಪ್ತಿ ತಂದೆ, ಬ್ರಾಹ್ಮಣನಿಗೆ ಊಟ ಹಾಕಿದ ಮೇಲೆ ದಾನವಾಗಿ ಏನಾದರೂ ಕೊಡೋದು ಪದ್ಧತಿ, ಏನಾದರೂ ದಾನ ಮಾಡುವೆಯಾ ಅಂತ ಕೇಳ್ದ. ವಿಕ್ರಮಾದಿತ್ಯ ಥಟ್ಟನೆ, ನಿನಗೇನು ಬೇಕೋ ಕೇಳು ಕೊಡ್ತೇನೆ ಅಂತ ಹೇಳಿಬಿಟ್ಟ. ಚಪಲ ಚಿತ್ತದ ಬ್ರಾಹ್ಮಣ ವಿಕ್ರಮಾದಿತ್ಯನಿಂದ ಮಾಯಾಚೀಲವನ್ನು ಕೇಳಿ ಪಡೆದುಕೊಳ್ತಾನೆ. 7ನೇ ಪ್ರತಿಮೆ ಭೋಜರಾಜನಿಗೆ ಹೇಳುತ್ತೆ, ಭೋಜರಾಜ, ನೋಡಿದ್ಯಾ ವಿಕ್ರಮಾದಿತ್ಯನ ವಿಶಾಲ ಹೃದಯ ಎಂತಹದ್ದು ಅಂತ. ತಾನು ಮಾಟಗಾತಿಯಿಂದ ಕೇಳಿ ಪಡ್ಕೊಂಡದ್ದನ್ನು ಮನೆಗೆ ಒಯ್ಯೋ ಮೊದಲೇ ದಾನವಾಗಿ ಕೊಟ್ಬಿಟ್ಟ. ಅಂತಹ ದೊರೆಗೆ ಅರ್ಹನಾದ ಸಿಂಹಾಸನ ನಿನಗೂ ಬೇಕು ಅನಿಸಿದ್ರೆ ನೀನಷ್ಟು ವಿಶಾಲ ಹೃದಯ ಉಳ್ಳವನೇ ಹೇಳು. ಅಂಥದ್ದೊಂದು ನಿದರ್ಶನ ನಿನ್ನ ಬಾಳಿನಲ್ಲಿ ಇದ್ದರೆ ಸಿಂಹಾಸನವನ್ನು ಏರುವಂತಹ ಯೋಚನೆ ಮಾಡು ಅಂತ ಹೇಳಿ ತನ್ನ ಸ್ಥಾನನ ಸೇರ್ಕೊಂಡ್ಬಿಡತ್ತೆ. ಭೋಜರಾಜ ನಿರುಪಾಯನಾಗಿ ಸಿಂಹಾಸನವನ್ನು ಏರೋಕೆ ಇಟ್ಟಿದ ಮುಹೂರ್ತವೇ ಸರಿಯಿಲ್ಲ ಅಂತ ಬೇಸರದಿಂದ ಅರಮನೆಯಲ್ಲಿನ ತನ್ನ ಕೋಣೆಯನ್ನು ಸೇರಿಕೊಳ್ತಾನೆ. ಶ್ರೋತೃಗಳೇ, ಇದಾಗಿತ್ತು ಸಿಂಹಾಸನ ಪುತ್ಥಳಿ ಹೇಳಿದ 7ನೆಯ ಕತೆ. ಮತ್ತೆ ಮುಂದಿನ ಕಥೆಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೇನೆ. ಧನ್ಯವಾದಗಳು.